MiG-21 ವಿಮಾನ ಅಂದ್ರೆ ಮೈ ಜುಮ್ ಅಂತ ಇರುತ್ತಾ? MiG-21 ಸ್ಪೆಷಾಲಿಟಿ ಬಗ್ಗೆ ನಿಮಗೆ ಜಸ್ಟ್ ಗೊತ್ತು. ಈ MiG-21 ಫೈಟರ್ ಜೆಟ್ ಸಿಲಿಕಾನ್ ಸಿಟಿಗೆ ಬರ್ತಾ ಇದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗೋದ್ರಲ್ಲಿ ನೋ ಡೌಟ್. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮಿಂಚಲಿದೆ MiG-21. 2 ತಿಂಗಳಲ್ಲಿ ಬರಲಿದೆ MiG-21 ಫೈಟರ್ ಜೆಟ್. ವಿಮಾನ ಅಂದ್ರೆ ಯಾರು ನೋಡ್ತಾ ಇರ್ತಾರೆ ಹೇಳಿ? ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕಣ್ಮಿಟಿಸದೆ ನೋಡ್ತಾ ನಿಲ್ತಾರೆ. ಸಿಲಿಕಾನ್ ಸಿಟಿ ಮಂದಿಗೆ ವಿಮಾನ ವೀಕ್ಷಣೆ ಹೊಸದೇನಲ್ಲ. ಆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಯುದ್ಧ ಭೂಮಿಯಲ್ಲಿ ರಣರೋಚಕ ಪ್ರದರ್ಶನ ತೋರಿದ ಫೈಟರ್ ಜೆಟ್ ಕಣ್ತುಂಬಿಕೊಳ್ಳೋ ಆಸೆಯೂ ಈಡೇರಲಿದೆ. MiG-21 ವಿಮಾನ ಸ್ಥಾಪನೆಗೆ ಬಿಬಿಎಂಪಿ ಈಗಾಗಲೇ ಸಕಲ ಸಿದ್ಧತೆ ನಡೆಸಿದೆ. ವಾರ್ ಮೆಮೋರಿಯಲ್ನಲ್ಲಿ ಈಗಾಗಲೇ ಬಳಕೆಯಾದ MiG-21 ವಿಮಾನ ತರಲು ರಿಟೈರ್ಡ್ ಕಮಾಂಡರ್ ಚಂದ್ರಶೇಖರ್ ನೇತೃತ್ವದಲ್ಲಿ ಬಿಬಿಎಂಪಿ ಏರ್ ಫೋರ್ಸ್ ಜೊತೆ ಮಾತನಾಡಿ ತಯಾರಿ ನಡೆಸಿದೆ. ಕೇಸು ಎಲ್ಲ ಐಡೆಂಟಿಫೈ ಮಾಡಿದೀವಿ. ಐಡೆಂಟಿಫೈ ಮಾಡಿ ಆಮೇಲೆ ಅದನ್ನ ಕೆಲವು ನೀಲಗಿರಿ ಮರಗಳಿದೆ, ಅದನ್ನ ತೆಗೆಸಬೇಕು. ಅದಕ್ಕೂ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪರ್ಮಿಷನ್ ಸಹ ಕೊಟ್ಟಿದ್ದಾರೆ. ಸೊ ಅದನ್ನ ತೆಗೆಸುವಂತ ಕೆಲಸವನ್ನು ಸಹ ನಾವು ಮಾಡ್ತೇವೆ. ಅವರಿಗೆ MiG-21 ವಿಮಾನವನ್ನ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಏನೇನು ಸಹಾಯ ಬೇಕೋ ಅವನ್ನೆಲ್ಲ ನಾವು ಕೊಡ್ತೀವಿ ಅನ್ನೋದನ್ನ ಹೇಳಿದ್ವಿ. ಸಿಲಿಕಾನ್ ಸಿಟಿಯಲ್ಲಿ ನೆಹರು ತಾರಾಲಯದ ಎದುರು ಸೈನಿಕ ಸ್ಮಾರಕದಲ್ಲಿ MiG-21 ವಿಮಾನ ಸ್ಥಾಪನೆ ಮಾಡಲು ಬಿಬಿಎಂಪಿ ಮುಂದಾಗಿದೆ. MiG-21 ವಿಮಾನ ಸ್ಥಾಪನೆ ಮಾಡಲು 12 ಲಕ್ಷ ರೂಪಾಯಿ ವೆಚ್ಚದ ಬೆಡ್ ಫೌಂಡೇಶನ್ ಹಾಕಲು ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ. ವಾರ್ ಮೆಮೋರಿಯಲ್ನಲ್ಲಿ ನೀಲಗಿರಿ ಮರಗಳಿದ್ದು ಅವುಗಳನ್ನ ತೆರವುಗೊಳಿಸಲು ಅರಣ್ಯ ಇಲಾಖೆಯು ಪರ್ಮಿಷನ್ ಸಹ ಈಗಾಗಲೇ ಪಡೆದುಕೊಳ್ಳಲಾಗಿದೆ. 2 ತಿಂಗಳಲ್ಲಿ MiG-21 ವಿಮಾನ ಸಾರ್ವಜನಿಕ ವೀಕ್ಷಣೆಗೆ ಸಿದ್ಧವಾಗಲಿದೆ. ಬೆಂಗಳೂರಿನ ಸೈನಿಕ ಸ್ಮಾರಕದಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಹಡಗಿನ ಮಾದರಿ ನಿರ್ಮಿಸಲಾಗಿದೆ. MiG-21 ಬಿಬಿಎಂಪಿ ಅವರು ಏನಾದರೂ ತಂದು ಸೈನಿಕ ಸ್ಮಾರಕದಲ್ಲಿ ಇಡ್ತೀವಿ ಅಂದರೆ ಅದು ಸ್ವಾಗತಾರ್ಹ. ಯಾಕಂತ ಹೇಳಿದ್ರೆ MiG-21 ಏನಿದೆ ಭಾರತಕ್ಕೆ ಅತಿ ಶಕ್ತಿಶಾಲಿಯಾದಂಥ ಫೈಟರ್ ಜೆಟ್ಟು. ಮತ್ತು ಈ ಫೈಟರ್ ಜೆಟ್ನ ನಮ್ಮ ಬೆಂಗಳೂರು ಯುವಕರಾಗಲಿ, ನಮ್ಮ ಬೆಂಗಳೂರಿನ ಮಕ್ಕಳಾಗಲಿ ಇದು ನೋಡಿದ ತಕ್ಷಣ ನಾನು ಈ ಫ್ಲೈಟಲ್ಲಿ ಹಾರಾಟ ಮಾಡಬೇಕು, ನಾನು ಭಾರತ ದೇಶಕ್ಕೆ ನಾನು ಸೇವೆ ಸಲ್ಲಿಸಬೇಕು ಅನ್ನೋ ಮನೋಭಾವ ಪ್ರತಿಯೊಬ್ಬ ಸ್ಟೂಡೆಂಟಲ್ಲೂ ಬಂದರೆ ಬಿಬಿಎಂಪಿ ಮಾಡ್ತಾ ಇರೋ ಕಾರ್ಯ ಸ್ವಾಗತಾರ್ಹ, ಸಾರ್ಥಕ. ಒಟ್ನಲ್ಲಿ ಬಿಬಿಎಂಪಿಯ MiG-21 ವಿಮಾನ ಸ್ಥಾಪನೆಯ ನಿರ್ಧಾರ ಯುದ್ಧ ಭೂಮಿಯ ರೋಚಕತೆಯನ್ನ ತೆರೆದಿಡಲಿದೆ. ಸವಿತಾ ರಾಮಚಂದ್ರ, ಮೆಟ್ರೋ ಬ್ಯೂರೋ, BTV ನ್ಯೂಸ್.